ಇದ್ದಕ್ಕಿದ್ದಂಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನರ ಅಕೌಂಟ್ಗಳನ್ನ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಅವರು ಯಾಕೆ ಮಾಡ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ಕೂಡ ಈ ತಪ್ಪನ್ನು ಮಾಡ್ತಾ ಇದ್ರೆ ಇವತ್ತೇ ನಿಲ್ಲಿಸಿ. ಗೈಸ್, ನೀವೇನಾದರೂ ರೀಲ್ಸ್ಗಳನ್ನ ಮಾಡ್ತೀರಾ ಅಥವಾ ಏನಾದರೂ ಒಂದು ಪೋಸ್ಟ್ಗಳು ಹಾಕ್ತಾ ಇರ್ತೀರಾ ಇನ್ಸ್ಟಾಗ್ರಾಮಲ್ಲಿ, ನಿಮ್ಮ ಫಾಲೋವರ್ಸ್ ಇದ್ದಾರೆ ಅಂತಂದರೆ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನಕ್ಕೆ ಇನ್ಸ್ಟಾಗ್ರಾಮ್ ಅಕೌಂಟು ಸಸ್ಪೆಂಡ್ ಆಗ್ತಾಯಿದೆ ಅಂತಂದರೆ ಅವ್ರ ಅಕೌಂಟ್ನ ಇನ್ಸ್ಟಾಗ್ರಾಮ್ ಅವರು ಪರ್ಮನೆಂಟಾಗಿ ಡಿಲೀಟ್ ಮಾಡ್ತಾ ಇದ್ದಾರೆ, ಕೆಲವ್ರದನ್ನು ಟೆಂಪ್ರರಿ ಡಿಲೀಟ್ ಮಾಡ್ತಾ ಇದ್ದಾರೆ. ಕಾರಣಗಳು ಒಂದೆರಡು ಹೇಳ್ಬಿಡ್ತೀನಿ. ಸೊ ಮೊದಲನೇದಾಗಿ ಒಂದು ಕಾರಣ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ ನೋಡಿ, ಅಂಥವ್ರಿಗೆ ಪಾಪ ಈ ಒಂದು ಸಮಸ್ಯೆ ಆಗ್ತಾಯಿದೆ. ಯಾರೆಲ್ಲ AI ವೀಡಿಯೋಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ, ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ನೀವು ಸೇಫಾಗಿ ಮಾಡಿಕೋಬೋದು, ಸಸ್ಪೆಂಡ್ ಆಗೋದಿಲ್ಲ. ಆ್ಯಂಡ್ ಎರಡನೇದು ಫೇಕ್ ಅಕೌಂಟ್ಸ್ಗಳು. ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದಷ್ಟು ಫೇಕ್ ಅಕೌಂಟ್ಸ್ಗಳನ್ನ ಮಾಡಿಕೊಂಡು ಕೆಲವರು ಯಾರನ್ನು ಫಾಲೋ ಮಾಡಿಕೊಂಡು ಬೇಕಾದಂಗೆ ಕಮೆಂಟ್ಸ್ಗಳು, ಲೈಕ್ಸು ಏನೇನೋ ಮಾಡ್ತಾ ಇರ್ತಾರೆ ನೋಡಿ. ಸೊ ಅಂಥವ್ರಿಗೆ ಐಡೆಂಟಿಟಿ ಇಲ್ಲ, ಇವರು ಫೇಕ್ ಅಕೌಂಟ್ಸ್ಗಳು ಅಂತ ಅಂದ್ಬಿಟ್ಟು ಅಂಥವ್ರನ್ನ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಇಷ್ಟೇ ಅಲ್ಲ, ಇನ್ನೂ ಹಲವಾರು ಕಾರಣಗಳಿದ್ದಾವೆ ಸಸ್ಪೆಂಡ್ ಮಾಡ್ತಾ ಇರೋದಕ್ಕೆ. ಅದನ್ನು ಇದರಲ್ಲೇ ರೀಲ್ಸಲ್ಲೇ ಹೇಳ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ವಿಡಿಯೋ ಮುಗಿಯೋದಿಲ್ಲ. ಅದಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿದ್ದೀನಿ. ಶಿಸ್ತಾಗಿ ನಾನು ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಲಕ್ಕಿಲಿ ಕೆ ಶಶಾರ್ಮಿ ಅಂತ ನನ್ನ ಗ್ರೂಪ್ ಐತೆ, ಆ ಗ್ರೂಪಲ್ಲಿ ಲಿಂಕ್ ಹಾಕಿರ್ತೀನಿ. ಮತ್ತು ಸಸ್ಪೆಂಡ್ ಏನಾದರೂ ಆಗಿದ್ರೆ ಅದರಿಂದ ಹೆಂಗೆ ಅದನ್ನ ರಿಕವರ್ ಮಾಡ್ಕೊಳ್ಳೋದು ಅದ್ರ ಮೇಲೆ ವೀಡಿಯೋಸ್ಗಳು ಮಾಡ್ತೀನಿ. ಎಲ್ಲವೂ ಕೂಡ ಆ ಗ್ರೂಪಲ್ಲಿ ಇರುತ್ತೆ. ಸೊ ಬಂದು ವೀಡಿಯೋನ ನೀವು ನೋಡ್ಬೋದು.